ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೆಸರು ಕಾಳು ಮತ್ತು ಗೋಧಿ ಹಿಟ್ಟಿನಿಂದ ರೆಸಿಪಿ ಮಾಡ್ತಾಯಿದ್ದೀನಿ. ಇದು ಮುಂಜಾನೆ ನಾಷ್ಟಾ ರೆಸಿಪಿ ಹೇಳ್ತಾ ಇದ್ದೀನಿ, ಹೆಂಗೆ ಮಾಡೋದು ಅಂತ ನೋಡುಂಬರಿ. ಅದಕ್ಕೆ ಮೊದಲು ನಾನು ಒಂದು 3/4 ಕಪ್ದಷ್ಟು ಹೆಸರು ಕಾಳನ್ನು ರಾತ್ರಿ ಇಡೀ ನೆನಕ್ಕೆ ಇಟ್ಕೊಂಡಿದ್ದೆ. ನೋಡಿರಿ, ಈ ರೀತಿ ಚೆಂದಂಗೆ ನೆನೆಸ್ಕೋಬೇಕು. ನಂತರ ನಾನು ಇದನ್ನು ಒಯ್ದು ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ಮಿಕ್ಸರ್ಗೆ ಹಾಕೊಳ್ಳೋ ಮುಂದೆ ನಾನು ಇಲ್ಲಿ ಒಂದು 7 ರಿಂದ 8 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀವು ಖಾರಕ್ಕೆ ನೋಡಿರಿ ಕಡಿಮೆನೂ ಹಾಕೋಬೋದು. 1 ಇಂಚದಂಟು ಹಸಿ ಅಲ್ಲ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದು ನುಣ್ಣಗೆ ರುಬ್ಕೋಬೇಕು. ಭಾಳ ಸಣ್ಣ ಆಗಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ತರಿಯಾಗಿ ರುಬ್ತದೆ. ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ನೋಡಿ, ನಾ ಇದನ್ನು ಒಂದು ಬೌಲ್ದಾಗ ತಕ್ಕೋತಾ ಇದ್ದೀನಿ ಎಲ್ಲ ಚೆಂದಂಗೆ. ನೋಡಿರಿ, ಹೆಸರು ಕಾಳು ನಮ್ಮ ಹೆಲ್ತಿಗೆ ತುಂಬ ಉಪಯೋಗ ಅದ. ಆಮೇಲೆ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಹುರಿದು ಪುಡಿ ಮಾಡಿದಂಥ ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಹವೇಸ್ ಪುಡಿ ಹಾಕ್ಕೊಂಡು, ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೀನಿ. ಉಪ್ಪು ಹಾಕಿ ಗೋಧಿ ಹಿಟ್ಟು ಹಾಕಿ ಅದು ಎಷ್ಟು ನೋಡಿರಿ, ಗಟ್ಟಿ ಮುಡಿ ಮೇಲೆ ಚೆನ್ನಾಗಿ ಎಷ್ಟು ಬೇಕಾಗ್ತದೆ ಅಷ್ಟು. ನನಗಿಲ್ಲಿ 1 ಕಪ್ದಷ್ಟು ಗೋಧಿ ಹಿಟ್ಟು ಸಾಕಾಗ್ಯದ. ನೀವು ಹೆಚ್ಚಿಗೆ ಮಾಡಬೇಕು ಅಂದರೆ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೋಡಿರಿ, ನಾ ಈ ರೀತಿ ನೀರೊಟ್ಟ ಹಾಕಿಲ್ಲ, ಹಾಗೆ ನಾದ್ಕೊಂಡಿನಿ. ಅದಕ್ಕೆ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ತೆಗೆದಿಟ್ಕೊಂಡಿನಿ. ಇದು ರೆಸ್ಟ್ ಮಾಡೋಕೆ ಒಂದು ½ ಆನ್ ಅವರೇ ನಾವು ಬಿಡಬೇಕು. ಅದು ಆ ಕಡೆ ನೆನೆಯೋದ್ರಾಗ ನಾವು ಇದ್ರ ಜೋಡಿ ಒಂದು ಚಟ್ನಿ ಮಾಡಮು. ಅದಕ್ಕೆ ನಾನು ಹಸಿ ಕೊಬ್ಬರಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಒಂದು ಅರ್ಧ ಇಂಚಿನಂಟು ಶುಂಠಿ ಮತ್ತು ಸ್ವಲ್ಪ ಹುಂಚಿ ಹುಳಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪ ಎಲ್ಲ ಹಾಕಿ ಈ ರೀತಿ ರುಬ್ಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕಮು. ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ನಾವು ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಮೆಣಸಿನ್ಕಾಯಿ ಮತ್ತು ಹಿಂಗೆ ಹಾಕಿ ಇದನ್ನು ಒಗ್ಗರಣೆ ಹಾಕಮು. ತುಂಬ ರುಚಿಯಾಗಿರ್ತದೆ. ಈ ಥರನೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ನಂತರ ಈಗೊಂದು ಅರ್ಧ ಗಂಟೆ ಆಗ್ಯದ. ನೋಡಿರಿ ಹೆಂಗಾಗ್ಯದ. ಇನ್ನೂ ನೆನೆಸ್ಬೋದಿತ್ತು, ಇನ್ನೊಂದು ತಾಸು ಇಟ್ಟರು ನಡೀತಿತ್ತು. ಆದರೆ ನನಗೆ ಟೈಮ್ ಇದ್ದಿದ್ದಿಲ್ಲ. ಅದಕ್ಕೆ ನಾನು ಈ ರೀತಿ ಅರ್ಧ ಗಂಟೆ ಒಳಗೆ ಮಾಡ್ಕೊಂಡಿನಿ. ಅಂದರೂ ಚೆನ್ನಾಗಿ ಬಂದಿದ್ದು. ಇದು ಪರೋಟ ಅಂತಲೇ ಹೇಳ್ಬೋದು, ಹೆಸರು ಕಾಳಿನ ಪರೋಟ. ನೋಡಿರಿ, ಈ ರೀತಿ ನಾನು ಲಟ್ಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಮೂಲಿಗಳಿಗೆ ಸೀಳ್ತದ. ನೀವು ಬೇಕಂದ್ರೆ ಒಂದು ತಟ್ಟೆ ತೊಗೊಂಡು ನೀವು ಕಟ್ ಮಾಡ್ಕೋಬೋದು. ಇಲ್ಲ, ನಾನು ಹಾಗೆ ಮಾಡ್ತಾಯಿದ್ದೀನಿ. ನೋಡಿರಿ, ಇದಕ್ಕೆ ನಾನು ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಎರಡೂ ಕಡೆಯಿಂದ ಬೇಯಿಸ್ಕೊತಾ ಇದ್ದೀನಿ. ನೋಡಿರಿ, ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಒಳಗೆ ಹೆಸರು ಕಾಳು ಇರ್ತದೆ, ಹಸಿ ಬಿಸಿ ಆಗ್ತದೆ. ಅದಕ್ಕೆ ನಾವು ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು. ಈ ಹೆಸರು ಕಾಳಿಂದು ನೋಡಿ ನೀವು ಒಂದ್ಸಲ ಟ್ರೈ ಮಾಡಿರಿ, ತುಂಬ ರುಚಿಯಾಗಿರ್ತದೆ. ಹೆಲ್ತಿಗೂ ತುಂಬ ಒಳ್ಳೆಯದು. ನೀವು ಮಕ್ಕಳಿಗೆ ಮಾಡ್ತಿದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ಹಾಕೋರಿ. ನೋಡ್ರಿ, ನಾ ಇದೇ ಥರ ಇನ್ನೊಂದು ಪರೋಟ ಮಾಡ್ತಾಯಿದ್ದೀನಿ. ಇದಕ್ಕೆ ತುಪ್ಪ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ. ತುಪ್ಪ ಹಾಕಿ ನೋಡಿರಿ, ಎರಡೂ ಕಡೆ ನಾನು ಮನೇಲಿ ಮಾಡಿ ತುಪ್ಪ ಅದ, ಅದರಲ್ಲೇ ನಾನು ಬೇಯಿಸ್ಕೊತಾ ಇದ್ದೀನಿ. ನೀವು ಎಣ್ಣೆನೂ ಬಳಸ್ಕೋಬೋದು, ಅಲ್ಲಪ್ಪ ಅಂದ್ರೆ ತುಪ್ಪನೂ ಹಾಕ್ಕೋಬೋದು. ನೋಡಿರಿ, ಎಷ್ಟು ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿಯಾಗೇ ಬರ್ತಾವೆ ಇವು. ಸ್ವಲ್ಪ ನೋಡಿರಿ ಎಷ್ಟು ಚಂದ ಆಗ್ಯದ ಕಲರ್. ಇದೇ ರೀತಿ ಕಲರ್ ಬರೋಂಗೆ ನಾವು ಬೇಯಿಸ್ಕೋಬೇಕು. ನೋಡಿರಿ, ಎಷ್ಟು ಸಾಫ್ಟಾಗಿನೂ ಅದಾವು. ತಿನ್ನೋಕ್ಕೂ ತುಂಬ ರುಚಿಯಾಗಿರ್ತದೆ. ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜೋರಾಗಿರ್ಬೇಕು. ಇದಕ್ಕೆ ಹೆಚ್ಚಾಗಿದ್ರೇ ಒಂಥರ ಟೇಸ್ಟಿ ಆಗ್ತದೆ, ಯಾಕಂದ್ರೆ ಹಿಟ್ಟು ಇರ್ತದೆ. ಅದಕ್ಕೆ ನೋಡಿರಿ, ನಾನಿಲ್ಲಿ ಮೊಸರಿನ ರಾಯ್ತ ಮಾಡೀನಿ. ಮೊಸರು ರಾಯ್ತ ಮತ್ತು ನಾನು ಹಸಿ ಕೊಬ್ಬರಿ ಚಟ್ನಿ ಮಾಡೀನಿ. ಇದೇ ಹಿಟ್ಟನ್ನು ಬಳಸ್ಕೊಂಡು ನಾನೀಗ ಇನ್ನೊಂದು ರೆಸಿಪಿ ಅಂದರೆ ಪುರಿ ಮಾಡ್ತಾಯಿದ್ದೀನಿ. ಇದೇ ಹಿಟ್ಟನ್ನೇ ಬಳಸ್ಕೊಂಡು ನೋಡಿರಿ, ಈ ರೀತಿ ಲಟ್ಸ್ಕೊಂಡು ನಾವು ಈ ಎಣ್ಣೆ ಒಳಗೆ ಚೆನ್ನಾಗಿ ಕರ್ಕೋಬೇಕು. ಪ್ರೆಸ್ ಮಾಡಿ ಕರ್ಕೊಂಡ್ರೆ ನೋಡಿರಿ ಎಷ್ಟು ಚಂದ ಉಬ್ಬಿ ಬರ್ತದೆ ಹಿಟ್ಟು. 2 ಪುರಿ ಮಾಡಿ ತೋರಿಸ್ತಾನೆ ಇದ್ದೀನಿ. ಅವನು ನೋಡಿರಿ, 2 ಎಷ್ಟು ಚೆನ್ನಾಗಿ ಬಂದವು ಉಬ್ಬಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿರಿ, ಇದನ್ನು ಯಾವ ರೀತಿ ಕರ್ಕೊಂಡಿನಿ ಇದೇ ರೀತಿ ಇನ್ನೊಂದನ್ನು ನೋಡಿರಿ ಎಷ್ಟು ಚಂದ. ಇದೂ ಕೂಡ ತುಂಬ ರುಚಿಯಾಗಿರ್ತದೆ. ಈ ರೆಸಿಪಿನೂ ಕೂಡ ಇದನ್ನು ಟ್ರೈ ಮಾಡಿ ನೋಡಿರಿ. ಅದೇ ಹಿಟ್ಟಿನಿಂದ ನೋಡಿರಿ, ಒಟ್ಟು ಎಣ್ಣೆ ಹೀರಲ್ಲ. ಎಷ್ಟು ಚಂದ ಬಂದಾವು. ಕಲರು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾವೆ. ಈ ರೀತಿ ಕಲರ್ ಬರೋಂಗೆ ಚೆನ್ನಾಗಿ ನಾವು ಕರ್ಕೋಬೇಕು. ಇದನ್ನು ಎಣ್ಣೆ ಒಟ್ಟು ಹೀರಲ್ಲ. ನೋಡಿರಿ, ಎಷ್ಟು ಉಬ್ಬಿ ಬಂದಾವು. ಈಗ ಇದನ್ನು ನಾನು ನಿಮಗೆ ಓಪನ್ ಮಾಡಿ ಅಂದರೆ ಇದನ್ನು ಹರಿದು ತೋರಿಸ್ತೀನಿ. ನೋಡಿರಿ, ಎಷ್ಟು ಫಳ್ಳಾಗಿ ಎಷ್ಟು ಚಂದ ಬಂದಾವು. ಈ ರೆಸಿಪಿನ ನೀವು ಮಾಡಲೇಬೇಕು, ಅಷ್ಟು ರುಚಿಯಾಗಿದ್ದು. ನಮಗೆ ಪರೋಟಕ್ಕಿಂತ ಈ ಪುರಿ ತುಂಬ ಇಷ್ಟ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.